ಮಕ್ಕಳು ಈಗ ನಾವು ಏನು ಪ್ರಿಪೇರ್ ಆಗಿಲ್ಲ, ನಾವು ನಮಗೇನು ಗೊತ್ತೇ ಇಲ್ಲ, ಎಕ್ಸಾಮ್ ಭಯ ಇದೆ, ಇನ್ನು 15 ದಿನ ಎಕ್ಸಾಮ್ ಇದೆ. ಈಗ ನಾನು ಮೊದಲಿಂದ ಶುರು ಮಾಡಬೇಕು, ನಾನು ಅಟ್ಲೀಸ್ಟ್ 40 ನೀವು ಹೇಳಿದಾಗ ತೊಗೊಳ್ಬೇಕು, ಏನು ಮಾಡಬೇಕು? 15 ದಿನಕ್ಕೆ ಸುಮಾರು ಒಂದು 15 ಚಾಪ್ಟರ್ ಇದೆ ಮ್ಯಾಥ್ಸಲ್ಲಿ. ಓಹೋ. ಸೊ ದಿನಕ್ಕೆ ಒಂದು ಮಾಡಿದ್ರು ಸಾಕು ಅವರು. ದಿನಕ್ಕೊಂದು ಚಾಪ್ಟರ್ ಕ್ಲೋಸ್. ದಿನಕ್ಕೆ ಒಂದು ಚಾಪ್ಟರ್. ಎಷ್ಟು ಸ್ಕೋರ್ ಮಾಡ್ಬೋದು? 40 ಅಂತೂ ಧಾರಾಳವಾಗಿ ಮಾಡ್ಬೋದು. ಮೇಲೆ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಷ್ಟಪಡ್ಬೇಕಾಗತ್ತೆ. ಓಕೆ ಓಕೆ. ಯಾಕಂದ್ರೆ ಎಲ್ಲ ಬೇರೆ ಸಬ್ಜೆಕ್ಟ್ ಓದಬೇಕಲ್ಲ. ಎಷ್ಟು ಗಂಟೆ ಬೇಕಾಗುತ್ತೆ ದಿನಕ್ಕೆ ಒಂದು ಚಾಪ್ಟರ್ ಮಾಡೋಕ್ಕೆ? ದಿನಕ್ಕೆ ಒಂದು ಚಾಪ್ಟರ್ ಮಾಡಬೇಕಾದ್ರೆ ಅವರು ಬೇರೆ ಸಬ್ಜೆಕ್ಟ್ನು ಮಾಡಬೇಕಾಗಿರೋದ್ರಿಂದ, ಈಗ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2 hours ಬೇಕು. 2 hours. ಓಕೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 hour ಆದರೂ ಬೇಕು. 1 hour ಆದರೂ ಬೇಕು. ಆರಾಮಾಗಿ ಇವಾಗಿಂದ ಕೂತು ಮನಸ್ಸು ಮಾಡಿಬಿಟ್ಟು ಇಲ್ಲೇನು ಹೇಳ್ತೆ, ಅವ್ರ ಟೀಚರ್ಸು ಹೇಳಿರ್ತಾರೆ ಪಾಪ, ಎಲ್ಲ ಸ್ಕೂಲಲ್ಲೂ ಇದೇ ಕೆಲಸ ಅವ್ರಿಗೆ, ಇಷ್ಟು ಮಾಡಿ 40 ಬರುತ್ತೆ, ಇಷ್ಟು ಮಾಡಿ 40 ಬರುತ್ತೆ ಅಂತ. ಆಗತ್ತೆ, ಖಂಡಿತ ಆಗತ್ತೆ. ಚಾಪ್ಟರ್ ವೈಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಮಕ್ಕಳಿಗೆ ಒಂದು ವೆಬ್ಸೈಟ್ ಇದೆ ಇವ್ರದ್ದು, KSEAB.Karnataka.government.in ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋದ್ರೆ ಮಕ್ಕಳಿಗೆ ಬ್ಲೂ ಪ್ರಿಂಟ್ ಸಿಗತ್ತೆ, ಯಾವ ಚಾಪ್ಟರ್ ಇಂದ 1 ಮಾರ್ಕ್ಗೆ ಎಷ್ಟು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ಗೆ ಎಷ್ಟು ಬರುತ್ತೆ, ಅದನ್ನೇ 3 ಮಾರ್ಕ್ಸ್ಗೆ 4 ಆ ಥರ ಇದೆ. ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಪಾರ್ಟ್ ಫಸ್ಟಲ್ಲಿ 8 ಚಾಪ್ಟರ್ ಇದೆ. 8 ಚಾಪ್ಟ್ರಲ್ಲಿ ಅವ್ರ ವೀಕ್ನೆಸ್, ಅವ್ರ ಸ್ಟ್ರೆಂತನ್ನು ಪೇರೆಂಟ್ಸೋ ಟೀಚರ್ಸೋ ಅಥವಾ ಮಕ್ಕಳು ಅದನ್ನು ಅವರೇ ತೀರ್ಮಾನ ಮಾಡಿಕೊಂಡು, ಜಾಸ್ತಿ ಮಾರ್ಕ್ಸ್ ಇರೋದು ಆಲ್ಜಿಬ್ರಾ ಮತ್ತು ಜಾಮಿಟ್ರಿನಲ್ಲಿ ಜಾಸ್ತಿ ವೆಯ್ಟೇಜ್ ಇರೋದು. ಜಾಮಿಟ್ರಿ ಮೋರ್ ಓವರ್ ತುಂಬಾ ಎಷ್ಟು ಪ್ರಿಸೈಸ್ ಆಗಿದೆ ಅಂದ್ರೆ 4 ಥಿಯರಮ್ ಓದಿದ್ರೆ 4 ಮಾರ್ಕ್ಸ್ ಬರುತ್ತೆ. 4 ಥಿಯರಮ್ ಅಲ್ಲಿ ಕಂಪಲ್ಸರಿ ಕ್ವಶನ್ ಅಲ್ಲಿ 4 ಇದೆ. ಏನೋ ಒಂದು ಎ ಕ್ರೈಟೀರಿಯಾ ಆ ಥರ ಒಂದು 4 ವೃತ್ತದಲ್ಲಿ 1-2 ಥಿಯರಮ್ 4 ಇದೆ. ಆ 4 ಹೋದರೆ ಕಂಪಲ್ಸರಿ 4 ಮಾರ್ಕ್ಸ್ ಬರುತ್ತೆ ಅಂದ್ರೆ ಅವನು ಇವತ್ತು ಕೂತ್ಕೊಂಡು ಅದು 4 ಕಲ್ತ್ಕೊಂಡ್ಬಿಟ್ರೆ ಮುಗೀತು. ನಂಗೆ ಇವತ್ತು 4 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಇನ್ನೊಂದಿದೆ ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅಲ್ಲಿ ಹಾಗೆ ಕಂಪಲ್ಸರಿ ಮೀನ್ ಅಥವಾ ಮೀಡಿಯನ್ ಕೊಡ್ತಾರೆ. ಅದಿಲ್ಲದೆ ಯಾವ ಕ್ವಶನ್ ಪೇಪರ್ ಯಾವ ಇಯರು ಇಲ್ಲ ನಮ್ಮ ಕಾಲದಿಂದ. ನಾವು ಎಕ್ಸಾಮ್ 10th ಬರ್ದಾಗಿಂದ ಅದು ಇದೆ. ಸೊ ಹಾಗಾಗಿ ನಾಳೆ ದಿವಸ ಅವ್ನು ಕೂತ್ಕೊಂಡು ಅದನ್ನ ತರೋ ಆಗ್ಬಿಟ್ರೆ 2 ವಿಷಯ, 2 ಫಾರ್ಮುಲಾ, 2 ಕ್ಯಾಲ್ಕುಲೇಷನ್ಸ್, ಇನ್ನೊಂದು 4 ರೆಡಿ, 8. ಹೀಗೆ ದಿನ ತುಂಬ ಕಂಪಲ್ಸರಿ ಕ್ವಶನ್ಸ್ ಇದೆ. ಗ್ರಾಫಲ್ಲಿ 4 ಮಾರ್ಕ್ಸ್. ಗ್ರಾಫಲ್ಲಿ ಇರೋದೇ 1 ಮೆಥಡು, ಕೊಡೋದೇ 2 ಸಮೀಕರಣ, ಕಂಡುಹಿಡಿಯೋದೇ ಎಕ್ಸ್ ಮತ್ತೆ ವೈ ಬೆಲೆ, ಇನ್ನೇನು ಬೇರೆ ಇಲ್ಲ ಅದರಲ್ಲಿ. ಸೊ ಅದೊಂದು 4 ಮಾರ್ಕ್ಸ್. ಇದೆಲ್ಲ ನಾನು ಜಾಸ್ತಿ ಮಾರ್ಕ್ಸ್ ಇಂದ ಹೇಳ್ತಾ ಇದ್ದೀನಿ. ಆಕ್ಚುಲಿ 5 ಮಾರ್ಕ್ಸ್ ಕ್ವಶನ್ ಇದೆ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕಷ್ಟಪಡ್ಬೇಕಾಗುತ್ತೆ. ಇದು 3 ಅಂತೂ ಅವರು 12 ಮಾರ್ಕ್ಸ್ ಆರಾಮಾಗಿ ತಗೊಳ್ಬೋದು. 12 ಮಾರ್ಕ್ಸ್ ಸೈನ್ಸ್. ಸರ್ ಆಕ್ಚುಲಿ ನಮ್ಮಲ್ಲಿ 3 ಭಾಗ ಮಾಡ್ಕೋತೇವೆ. ಒಂದು ಕ್ವಶನ್ ಪೇಪರ್ ನಲ್ಲಿ 30%, 40%, ಹಾಗೆ ಇನ್ನೊಂದು 30% ಅಂತ ತಗೋತೇವೆ. ಇಲ್ಲಿ 30% ಅಂದ್ರೆ ಅತಿ ಸುಲಭವಾದ ಪ್ರಶ್ನೆಗಳು, 40% ಅಂದ್ರೆ ಕಠಿಣ ಮತ್ತು ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಸ್ವಲ್ಪ ಹೈ ಲೆವೆಲ್. ಸೊ ಇನ್ನು 30% ಇನ್ನೊಂದು ಸ್ವಲ್ಪ ಮೀರಿರುತ್ತೆ. ಇಲ್ಲಿ ಓವರ್ ಆಲ್ 100% ಅಲ್ಲಿ ನಾವು ತಗೊಂಡಾಗ 80 ಅಂಕಗಳಿಗೆ ಕ್ವಶನ್ ಪೇಪರ್ ಅನ್ನ ಕೊಡ್ತೇವೆ. ಓಕೆ. ಅದರಲ್ಲಿ ಆ 80 ಅಂಕಗಳಿಗೆ ಪ್ಲಸ್ ಆ ಮಗುಗೆ ಈ ವರ್ಷದಿಂದ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು 20 ಅಂಕಗಳ ಓವರ್ 6 ಪ್ರಶ್ನೆಗಳನ್ನ ಕೊಡ್ತೇವೆ. ಓಹೋ. ಈಗ ನೀವೇ ಒಂದು ಸ್ಟೂಡೆಂಟ್ ಅಂತ ನಾವು ತಗೊಂಡಾಗ ನಿಮ್ಗೆ ಏನಾಗ್ತಾ ಇದೆ, ಒಂದು ಮೇನ್ ಕ್ವಶನ್ ಅನ್ನ ಓದ್ತೀರಾ ನೀವು, ಆವಾಗ ಆ ಕ್ವಶನ್ ನಿಮಗೆ ಕಷ್ಟ ಅನ್ಸಿದೆ, ಆಗ ನಿಮ್ಗೆ ಏನಾಗುತ್ತೆ, ಅದೇ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯನ್ನು ನಿಮ್ಗೆ ಈಸಿಯಾಗಿ ಕೊಟ್ಟಿರ್ತೀವಿ. ಓಕೆ ಓಕೆ ಓಕೆ. ಸೊ ಆಗ ನೀವೇನ್ ಮಾಡ್ತೀರಾ, ಯಾವ ಪ್ರಶ್ನೆ ಈಸಿ ಇರುತ್ತೋ ಅದನ್ನ ಆಯ್ಕೆ ಮಾಡ್ಕೋತೀರಾ, ಅದು ಈಸಿ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ನಮ್ಮ ವಿಜ್ಞಾನದಲ್ಲಿ ಬಂದಾಗ 3 ಭಾಗಗಳನ್ನ ಮಾಡ್ಕೋತೇವೆ. ಒಂದು ಭೌತಶಾಸ್ತ್ರ, ಎರಡನೇದು ರಸಾಯನಶಾಸ್ತ್ರ, ಮತ್ತೆ ಜೀವಶಾಸ್ತ್ರ ಅಂತ ತಗೋತೀವಿ. ನಾವು ಈ 3 ಭಾಗಗಳಿಗೂ ಅಂಕಗಳನ್ನ ನಿಗದಿಪಡಿಸಿದ್ವಿ. ಓಕೆ. ಸೊ ಭೌತಶಾಸ್ತ್ರದಲ್ಲಿ ಬಂದಾಗ 27 ಅಂಕಗಳಿಗೆ ಕೊಡ್ತೇವೆ, ಹಾಗೆ ರಸಾಯನಶಾಸ್ತ್ರದಲ್ಲಿ 25 ಅಂಕಗಳಿಗೆ ಕೊಡ್ತೀವಿ, ಈಸಿ ಆಗಿರೋದು ಜೀವಶಾಸ್ತ್ರ 28 ಅಂಕಗಳಿಗೆ ಕೊಡ್ತೀವಿ. ಎಲ್ಲಾ ಮಕ್ಕಳಿಗೂ ಇದಕ್ಕೆ ಆಲ್ರೆಡಿ ಗೊತ್ತಿದೆ. ಇದರ ಜೊತೆಯಲ್ಲಿ ನಾವು 3-4 ತಿಂಗಳ ಮುಂಚೆನೆ ಅಕ್ಟೋಬರ್ ನವೆಂಬರ್ ನಲ್ಲೇನೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಜಾಲತಾಣದಲ್ಲಿ ನಾವು ಆಲ್ರೆಡಿ ಕೊಟ್ಟಿರ್ತೇವೆ. ಬೋರ್ಡ್ ಇಂದ 4 ಮಾಡೆಲ್ ಪೇಪರ್ ಅನ್ನ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ
ಪ್ರಿಪರೇಟರಿ ಎಕ್ಸಾಮಿನೇಷನ್ ಸೀರೀಸ್ ಕಂಡಕ್ಟ್ ಮಾಡ್ತೇವೆ. ಈ ಮಗು ನಾನ್ ಪಾಸ್ ಆಗ್ಲೇಬೇಕು, ಹೆಚ್ಚಿಗೆ ಅಂಕ ತಗೋಬೇಕು ಅಂದ್ರೆ ಈ 4 ಮಾಡೆಲ್ ಪೇಪರ್ ಅನ್ನ ಏನ್ ಕೊಟ್ಟಿರ್ತೇವೆ 100%ಗೆ 200% ಅದಕ್ಕೆ ಪ್ರಶ್ನೆ ಪತ್ರಿಕೆ ಪ್ಲಸ್ ಉತ್ತರವನ್ನ ನಾವು ಅಲ್ಲೇ ಕೊಟ್ಟಿರ್ತೀವಿ. ಎಲ್ಲಾ ಶಾಲೆಗಳಿಗೂ. ಅಂದ್ರೆ ನೀವು ಕೇಳ್ಬೋದು ಸರ್ ವಿಲೇಜ್ ಸೈಡ್ ಹೋಗುತ್ತಾ ಅಂತಂದ್ರೆ ಆ ಶಾಲೆಗೂ ಈ ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದೆ, ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕೊಟ್ಟಿದ್ದೇವೆ. ಇಲ್ಲಿ 4 ಪ್ರಶ್ನೆ ಪತ್ರಿಕೆ ಯಾವ ಮಗು ಅದನ್ನ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೀತಾನೆ ಆ ಮಗುಗೆ ಡೆಫಿನೆಟ್ ಆಗಿ 50 ಅಂಕಗಳು ಸಿಗುತ್ತೆ. ನೋ ಡೌಟ್ ಅದ್ರಲ್ಲಿ. ನಾವ್ ಎಷ್ಟು ಸುಲಭ ಮಾಡ್ಕೊಟ್ಬಿಟ್ಟಿದೀವಿ ಅಂತಂದ್ರೆ ಆ ಮಗು ಕಲ್ಸ್ಬಿಟ್ಟಿದೀವಿ, ಅನ್ನ ಎಲ್ಲ ರೆಡಿ ಇಟ್ಬಿಟ್ಟಿದ್ವಿ, ಅದನ್ನ ಕಲ್ಸಿ ರೆಡಿ ಮಾಡಿ ಬಾಯಿಗೂ ತಗೊಂಬಂದ್ ಇಟ್ಬಿಟ್ಟಿದ್ವಿ. ಆ ಮಗು ಅಕ್ಕೊಂಡು ತಿನ್ಬೇಕಷ್ಟೇ. ಈಗ ಅಷ್ಟು ಈಸಿ ಲೆವೆಲ್ಗೆ ಮಾಡ್ಕೊಟ್ಬಿಟ್ಟಿದ್ವಿ ಅವ್ರಿಗೆ. ಓಕೆ, ಈಗ ತಗೊಳ್ಳಿ ನಮ್ಮ ವಿಜ್ಞಾನಕ್ಕೆ ಬರೋಣ. ನೀವು ವಿಜ್ಞಾನ ಕಷ್ಟ ಅಂತ ಅನ್ಕೋತೀರ, ಅವರು ಕಷ್ಟ ಅಂತಾರೆ. ಆ ಮಗು ನೋಡ್ತಿದೆ, ಆ ಮಗುನು ಕಷ್ಟ ಅನ್ಕೊಳುತ್ತೆ, ಕೇಳಿಸ್ಕೊತಾ ಇರ್ತದು. ಓ ನಮ್ ಸರ್ ಏನೋ ಹೇಳ್ತಿದಾರೆ ಅಂತ ಕೇಳಿಸ್ಕೊಳುತ್ತೆ. ಈಗ ನೋಡಿ ನಮ್ಮಲ್ಲಿ ನಾವು ತಗೊಂಡಾಗ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗ್ ಬರುತ್ತೆ, ನಾವು ಒಂದ್ ಮೊಬೈಲ್ ನಂಬರ್ ತರ ನೆನ್ಪಿಟ್ಕೊಳಪ್ಪ ಮಗು ಅಂತ ಹೇಳ್ಕೊಟ್ಬಿಡ್ತೀವಿ. 888941 ಮತ್ತೊಂದ್ಸರಿ ಹೇಳ್ತೀವಿ. 888941. ಅಯ್ಯಪ್ಪ ನೋಡಿ, ಇದು ನಿಮ್ ಮೊಬೈಲ್ ನಂಬರ್. ಎಲ್ಲಾ ಹುಡುಗರು ಮೊಬೈಲ್ ನಂಬರ್ ಇದು ಆಲ್ ಓವರ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್. ನೀವ್ ಅನ್ಕೊಂಡ್ಬಿಡ್ತೀರ ಮೊಬೈಲ್ ಅಲ್ಲ ಇದು, ಪ್ರಶ್ನೆ ಪತ್ರಿಕೆ ಸ್ವರೂಪ, ಇದು ಸ್ವರೂಪ, ಮೊಬೈಲ್ ಅಲ್ಲ. 8 ಅಂದ್ರೆ ಏನು, ಬಹು ಆಯ್ಕೆ ಪ್ರಶ್ನೆಗಳನ್ನ 8 ಕೊಡ್ತೇವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ 8 ಕೊಡ್ತೀವಿ. ಓಕೆ, ಅಂದ್ರೆ 3 ಭಾಗದಲ್ಲಿ, ಫಿಸಿಕ್ಸ್ ಅಲ್ಲೂ, ಕೆಮಿಸ್ಟ್ರಿ, ಬಯೋನಲ್ಲಿ. ಸೊ ಅಲ್ಲಿ 3 ಮಲ್ಟಿಪಲ್ ಚಾಯ್ಸ್ ಫಿಸಿಕ್ಸ್ ಅಲ್ಲಿ ತಗೋತೀವಿ, ಮತ್ತೆ ಕೆಮಿಸ್ಟ್ರಿ ಅಲ್ಲಿ 3 ತಗೋತೀವಿ. ಇನ್ 2 ಉಳಿದಿರುತ್ತೆ ಅದನ್ನ ಬಯೋನಲ್ಲಿ ತಗೋತೀವಿ. ಸರಿನಾ? ಇದು 8 ಅಲ್ಲಿ ಸಿಕ್ತಾ? ಅದಾದ್ಮೇಲೆ ಮತ್ತೆ 8ಕ್ಕೆ ಬರೋಣ. 8 ಆಯ್ತು ಬಹು ಆಯ್ಕೆ, ಮತ್ತೆ 8 ಪ್ರಶ್ನೆಗಳಲ್ಲಿ ಬರುತ್ತೆ. ಅದೇನು ಅಂತಂದ್ರೆ 1 ಅಂಕದ ಪ್ರಶ್ನೆಗಳು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯ್ತು, 1 ಮಾರ್ಕ್ ಕ್ವಶನ್ 8 ಕೊಡ್ತೀವಿ, ಹಾಗೆ 2 ಮಾರ್ಕ್ ಕ್ವಶನ್ 8 ಕೊಡ್ತೀವಿ. ಹಾಗೆ 3 ಮಾರ್ಕ್ ಕ್ವಶನ್ ಮತ್ತೆ. ಸೊ 888 ಆಯ್ತು. 3 ಅಂಕಗಳಿಗೆ 9 ಪ್ರಶ್ನೆಗಳನ್ನ ಕೊಡ್ತೀವಿ. ಮತ್ತೆ 4 ಪ್ರಶ್ನೆಗಳು ಇರುತ್ತೆ, 4 ಅಂಕಗಳು. ಇಲ್ಲಿ ಗಮನಿಸ್ಬೇಕು ಮಕ್ಕಳೇ, ನೀವು 3 ಅಂಕಗಳು, 2 ಅಂಕಗಳು ಮತ್ತೆ 4 ಅಂಕಗಳಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕೊಡ್ತೇವೆ. ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವು ಕ್ವಶನ್ ಪೇಪರ್ ಅನ್ನ ಓದೋದ್ರ ಜೊತೆನಲ್ಲಿ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ಬೇಕು. ನಾನು ಬರೀ ಎಕ್ಸಾಮ್ ಬರೀತಿದ್ದೀನಿ ಅಲ್ಲ, ನಾನು ಯಾವ ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಹೆಚ್ಚಿಗೆ ಅಂಕ ಬರುತ್ತೆ. ನನಗೆ ಟೀಚರು 1 ಪಾಯಿಂಟ್ ಬರೆದ್ರೆ 1 ಅಂಕ ಕೊಡ್ತಾರೆ ಅಂತ ನೀವು ಒಪ್ಕೊಳ್ತಿರಲ್ಲ, ಅದ್ರ ಜೊತೆನಲ್ಲಿ ಯಾವ ಪ್ರಶ್ನೆ ನನಗೆ ಈಸಿಯಾಗಿ ಬರುತ್ತೆ, ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಅಂತ ಪ್ರಶ್ನೆಗಳನ್ನ ಫಸ್ಟ್ ಆನ್ಸರ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಯಾರನ್ನು ಕೇಳಕ್ ಹೋಗ್ಬಾರ್ದು. ಕ್ವಶನ್ ಪೇಪರ್ ಓದ್ತೀರಾ, ಈಸಿ ಆಗಿರೋದನ್ನೆಲ್ಲ ಬರ್ಕೊಂಡು ಹೊಟ್ಟೋಗ್ತೀರಾ. ಅಲ್ಲಿಗೆ ನಿಮ್ ಮೈಂಡಿಗೆ ಏನಾಗುತ್ತೆ, ಬಾ ನಾನು ಸೈನ್ಸ್ ಬರ್ಬಿಟ್ಟಿದೀನಿ, ನನಗೆ 45 ಅಂಕ ಬಂದ್ಬಿಟ್ಟಿದೆ, ಇನ್ ಮಿಕ್ಕಿದ್ದೆಲ್ಲ ನಂಗೆ ಬೋನಸ್ ಬರ್ತಾ ಇದೆ, ಯೋಚನೆ ಮಾಡೋಣ, ಮಿಕ್ಕಿದ್ದೆಲ್ಲ ಬರಿತಾ ಹೋಗೋಣ. ಆ ಮಗುಗೆ ಏನಾಗುತ್ತೆ, ಈಸಿ ಆಗುತ್ತೆ. ಅವಾಗ ಏನಾಗುತ್ತೆ, ಕಂಟಿನ್ಯೂ ಮಾಡ್ಕೊತಾ ಹೋಗುತ್ತೆ. ಈ ವರ್ಷದಲ್ಲಿ ಗೌರ್ಮೆಂಟ್ ಇಂದ ನಾವೇನ್ ಮಾಡಿದೀವಿ ಅಂತಂದ್ರೆ 5 ಅಂಕಗಳಿಗೆ ಒಂದು ಹೊಸ ಪ್ರಶ್ನೆಯನ್ನ ಕೊಟ್ಟಿದ್ದೀವಿ. ಹೊಸ ಪ್ರಶ್ನೆ ಅಂದ್ರೆ ಚಾಯ್ಸ್ ಕ್ವಶನ್. ಈ 2ರಿಂದ ಕಳೆದ 3 ವರ್ಷದಲ್ಲಿ ಈ ತರದ್ ಇರ್ಲಿಲ್ಲ. 5 ಅಂಕಗಳಿಗೆ ಈ ವರ್ಷದಲ್ಲಿ ಸೊ ಒಂದು ಎಕ್ಸ್ಟ್ರಾ OR ಕ್ವಶನ್ ಅನ್ನ ಕೊಟ್ಟಿದ್ವಿ. ಸೊ ಈಗ ನಿಮ್ಗೆ ಸರ್ 5 ಮಾರ್ಕ್ಸ್ ಕೊಟ್ಬಿಟ್ಟಿದ್ದೀರಲ್ಲ, ನೇರ ಪ್ರಶ್ನೆ ಕೊಟ್ಟಿದ್ದೀರಾ ಅಂತ ಒಂದು ಕ್ವಶನ್ ಕೇಳ್ಬೋದು. ಇಲ್ಲಿ ನೇರ ಪ್ರಶ್ನೆ ಕೊಟ್ಟಿಲ್ಲ. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ABCD ಕ್ವಶನ್ ಅನ್ನ ಕೊಟ್ಟಿರ್ತೇವೆ. ಅದು ಈಸಿ ಮಾಡಿದ್ವಿ ನೋಡಿ. ಎ ಪ್ರಶ್ನೆ ಬರೆದ್ರ 1 ಅಂಕ, ಬಿ ಪ್ರಶ್ನೆ ಬರೆದ್ರ 2 ಅಂಕ, ಮತ್ತೆ ಬಿ ಪ್ರಶ್ನೆಗೆ ಆನ್ಸರ್ ಬರೆದ್ರ ಇನ್ನು ಮತ್ತೆ 2 ಅಂಕ. ನೋಡಿ ಎಷ್ಟು ಸರಳೀಕರಣ ಮಾಡ್ಬಿಟ್ಟಿದೀವಿ ಕ್ವಶನ್ ಪೇಪರ್ ಅಂತಂದ್ರೆ, ಆ ಮಗು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಆ ಮಗು ಆರಾಮ್ಸೆ ಪಾಸ್ ಆಗುತ್ತೆ. ಅದ್ರ ಜೊತೆನಲ್ಲಿ ಮೊದ್ಲೇ ಮಾಡೆಲ್ ಪೇಪರ್ ಅನ್ನ ಕೊಟ್ಟು, ಮೊದ್ಲೇ ಅವ್ರಿಗೆ ಆನ್ಸರ್ ಶೀಟ್ ಅನ್ನ ಕೊಟ್ಟು, ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ತಗೊಂಬರಪ್ಪ. ಸರ್ ಈಗ ನನ್ಗೇನು ಬಂದಿಲ್ಲ, ಇದುವರೆಗೂ ಮಾಡೆಲ್ ಪೇಪರ್ ಓದ್ಕೊಂಡಿದ್ದೀನಿ, ಕ್ಲಾಸು ರೆಗ್ಯುಲರ್ ಅಟೆಂಡ್ ಮಾಡಿದ್ದೀನಿ, ನನ್ಗೆ ಏನು ಗೊತ್ತಾಗ್ತಿಲ್ಲ, ನಾನು ಇನ್ನು 15 ದಿವಸದಲ್ಲಿ ನಾನು ಏನ್ ಮಾಡ್ಬೇಕು. ಆ ಪ್ರಶ್ನೆ ಬಂದಾಗ ಮೊದಲನೇದಾಗಿ ಈಸಿ ಟು ಪಾಸ್ ಅವೇ ಅಂತ ತಗೊಂಡಾಗ 12 ಅಂಕಗಳಿಗೆ ಚಿತ್ರಗಳನ್ನ ಕೊಡ್ತೇವೆ ಸರ್. 12 ಅಂಕ, 80 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇದೆ. ಔಟ್ ಆಫ್ 80 ಮಾರ್ಕ್ಸ್ಗೆ 12 ಅಂಕಕ್ಕೆ ನೀವು ಚಿತ್ರಗಳು ಬಂದೇ ಬರುತ್ತೆ.
ಈ ತರದ್ದೇ ಬರುತ್ತೆ ಅನ್ನೋ ಚಿತ್ರಗಳ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಮಕ್ಳೇ. ಇದೇ ಚಿತ್ರಗಳು ಎಕ್ಸಾಮಿನೇಷನ್ ಬರುತ್ತೆ, ಬಂದೇ ಬರುತ್ತೆ. ಅದೇ ಹೇಗೆ ಬಂದೇ ಬರುತ್ತೆ ಅಂತಂದ್ರೆ, ಆ ಮಗು 4 ಮಾಡಲ್ ಪೇಪರ್ ತಗೊಂಡಿತ್ತಲ್ಲ, ಅದ್ರ ಜೊತೆಗೆ ಇಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇತ್ತಲ್ಲ, ಅದ್ರೆಲ್ಲ ಬಂದಿರೋ ಪ್ರಶ್ನೆಗಳೇ ಇವು. ಓಹೋ, ಸರಿ ಸರಿ. ಇಲ್ಲಿ ಮುಂದೆ ಇದೆ, ಕನ್ನಡಿ ಮುಂದೆ ಇದೆ. ಇಲ್ಲಿ 4 ಮಾಡಲ್ ಪೇಪರ್ ನೋಡಿದೀರಾ, ಇಲ್ಲಿ ಆಲ್ರೆಡಿ 3 ಪ್ರಿಪರೇಟರಿ ಮಾಡಿದೀರಾ. ಎಲ್ಲ ಕ್ವಶನ್ ಪೇಪರ್ ತೆಗೆದಿಟ್ಕೊಳ್ಳಿ, ಒಂದೊಂದ್ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಬಂದಿರೋದೇ ಇದೇ ಪ್ರಶ್ನೆ. ಹಾಗಾಗಿ ಏನಾಗುತ್ತೆ, ಆ ಮಗುಗೆ ಈಸಿ ಆಗ್ಬಿಡ್ತು. ಓಕೆ, ಸೊ ತಗೊಳ್ಳಿ. ಈಗ 12 ಮಾರ್ಕ್ಗೆ ಎಷ್ಟು ಚಿತ್ರ ಬರಿಬೇಕು? ಆ ಮಗು ಬರೀ 6 ಚಿತ್ರಗಳು ಬರೆದ್ರೆ ಸಾಕು. ಓಕೆ, ಬರೀ 6 ಚಿತ್ರ. 6 ಚಿತ್ರ ಬರ್ಬಿಟ್ರೆ ಮುಗೀತು. ಅದ್ರಲ್ಲೂ ನಾವು ಫಿಕ್ಸ್ ಮಾಡಿರೋದು ಬಯಾಲಜಿನಲ್ಲಿ ತಗೊಂಡಾಗ, ಸೊ ಮಾನವನ ಮೆದುಳು, ಮಾನವನ ಹೃದಯ, ಹ್ಯೂಮನ್ ಹಾರ್ಟ್, ಹ್ಯೂಮನ್ ಬ್ರೈನ್. ಆ ಮಗು ಆ ಚಿತ್ರ ಬರೆದ್ಬಿಟ್ಟು ಬರೀ 3 ಲೇಬಲ್ ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು. ಓಕೆ ಓಕೆ. ಆ ಮಗುಗೆ 4 ಅಂಕ ಅಲ್ಲೇ ಸಿಕ್ಬಿಡ್ತು. ಐದರ್ ಬ್ರೈನ್ ಬರೀತಾನೆ, ಐದರ್ ಹಾರ್ಟ್ ಬರೀತಾನೆ, ಅದ್ರಲ್ಲಿ 3 ಲೇಬಲ್ ಮಾಡ್ತಾನೆ, ಅದಕ್ಕೆ ಅವನಿಗೆ 4 ಅಂಕ ಸಿಕ್ಬಿಡ್ತು. ಅದ್ರ ಜೊತೆನಲ್ಲಿ ರಾಸಾಯನಶಾಸ್ತ್ರದಲ್ಲಿ ನಾನು ಹೇಳ್ತಾ ಇರೋದು ಒತ್ತು ಕೊಡುವಂತಹ ಚಿತ್ರಗಳಿಗೆ ಮಾತ್ರ. ಒತ್ತು ಕೊಡುವಂತಹ ಚಿತ್ರಗಳು, ಅದನ್ನ ನಾನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸ್ಪೆಸಿಫೈಡ್ ಸ್ಪೆಸಿಫೈಡ್ ಸ್ಪೆಸಿಫೈಡ್. ಓಕೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಅದನ್ನ. ಅಲ್ಲಿಗೆ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಈಸಿ ಅನ್ಸಿದೆ, ಮಕ್ಳು ಖುಷಿ ಆಗ್ತಿದಾರೆ ಈಗ ಅಲ್ವರಾ? ಸೊ ಅಲ್ಲ ಅದೊಂದಾಯ್ತು. ಈಗ ನಾವು ಮುಂದಕ್ಕೆ ಬರೋಣ. ರಸಾಯನಶಾಸ್ತ್ರದಲ್ಲಿ ಬಂದಾಗ ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ಸ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ತಗೋತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ಬಂದಾಗ. ಅದನ್ನು ಅಷ್ಟೇನೆ ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳು. ಇದನ್ನು ಬರ್ದ್ಬಿಟ್ಟಿದ್ದಾರೆ, ಇಷ್ಟೂ ಎಕ್ಸಾಮಿನೇಷನ್ ಅಲ್ಲೂ ಬಂದಿದೆ, ಪ್ರಾಕ್ಟೀಸು ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಇನ್ನೊಂದು 3 ಅಂಕ ಸಿಕ್ತಾ, 4 ಅಂಕ ಬ್ರೈನ್ ಮತ್ತೆ ಹಾರ್ಟಿಗೆ ಸಿಕ್ತು. ಸೊ ಅದಾದ್ಮೇಲಿಂದ ಜಿಂಕ್ ಗ್ರಾನ್ಯೂಲ್ಸ್ ಗೆ 3 ಅಂಕ ಸಿಕ್ಕು, 7 ಮಾರ್ಕ್ಸ್ ಅಲ್ಲಿ ಸಿಗ್ತಾ ಇತ್ತು. ಅದಾದ್ಮೇಲೆ ಈಗ ಫಿಸಿಕ್ಸ್ ಸಿಗೋಣ. ಫಿಸಿಕ್ಸ್ ಪಾರ್ಟ್ ಅಲ್ಲಿ ರೇ ಡಯಾಗ್ರಾಮ್ ಅನ್ನ ಕೊಡ್ತೇವೆ. ಲೆನ್ಸ್ ಪಾರ್ಟ್ ಅಲ್ಲಿ ಇರ್ತಕ್ಕಂತ ರೇ ಡಯಾಗ್ರಾಮ್, ಇದಕ್ಕೆ ನಿಮ್ಗೆ 3 ಅಂಕ ಸಿಗುತ್ತೆ. ನೀವು ನೋಡಿ, ಓದಿಲ್ಲ, ಏನು ಬರೀ ಡ್ರಾಯಿಂಗ್, ರಂಗೋಲಿ ಬರೆಯೋದು, ಬರೀ ರಂಗೋಲಿ ಬಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದೀರಾ. 10 ಅಂಕ ನಿಮ್ ಪಾಕೆಟ್ ಅಲ್ಲಿ ರೆಡಿ ಇದೆ ಈಗ.